ಗುಜರಾತಲ್ಲಿದೆ. ಇಲ್ಲಿಗೆ ನೀವು ಹೆಂಗೆ ಹೋಗ್ಬೇಕಂದ್ರೆ ಎಲ್ಲಿದ್ರೂ ನೀವು ಬ್ಯಾಂಗ್ಳೂರು ಬಂದು ರೀಚ್ ಆಗಿಬಿಡಿ. ಬ್ಯಾಂಗ್ಳೂರಿಂದ ಅಹಮದಾಬಾದ್ಗೆ ಟ್ರೈನ್ ಒಂದು ಟಿಕೆಟ್ ಒಂದು ಬುಕ್ ಮಾಡ್ಕೊಬಿಡಿ. ಅದು ನಿಮ್ಮ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಥರ್ಡ್ ಕ್ಲಾಸ್ ಇದೆ, ನಾರ್ಮಲ್ ಸ್ಲೀಪರ್ ಇದೆ, ನಿಮ್ಗೆ ಹೆಂಗಾಗುತ್ತೋ ಹಂಗೆ ನೋಡ್ಕೊಳ್ಳಿ. ಬಟ್ ಇನ್ನೊಂದೇನೆಂದರೆ ನೀವು ಬ್ಯಾಂಗ್ಳೂರಿಂದನೇ ಹೋಗಬೇಕಾದ್ರೆ ರಿಟರ್ನ್ ಟಿಕೆಟ್ ಯಾವಾಗ ಬರುತ್ತೆ ಅಂತ ಅದು ಪ್ಲ್ಯಾನ್ ಮಾಡಿ ನೀವು ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಮ್ಮ ಥರ ಲೌಟ್ ತುಂಬ ನೀವು ಹೋಗಿ ಸಿಕ್ಕಾಕೋಬೇಡಿ, ಯಾಕಂದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೆಕೆಂಡ್ ಇನ್ನೊಂದೇನೆಂದರೆ ಅಲ್ಲಿಗೋದ್ರೆ ನಾನು ರೂಮಲ್ಲಿ ಸ್ಟೇ ಮಾಡ್ತೀನಿ ಅಂತ ಸ್ಟೇ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಒಬ್ಬರು ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಎಷ್ಟು ಜನ ಅದು ಹೋಗಿ ಒಂದು ದಿನಕ್ಕೆ 2000 ಅಂತ ಹೇಳ್ತಾರೆ, ಇಲ್ಲ 1500 ಅಂತ ಹೇಳ್ತಾರೆ. ನೀವು ಚೆಕ್ಔಟ್ ಮಾಡ್ಕೊಂಬರ್ಬೇಕಾದ್ರೆ ಅವ್ರು 6000 ಆಗಿದೆ 8000 ಆಗಿದೆ ಅಂದ್ಬಿಟ್ಟು ಜಾಸ್ತಿ ಇನ್ಕ್ರೀಸ್ ಮಾಡ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದೇನೆಂದರೆ ನಿಮ್ಮ ಸೇಫಿಂದ ಹೋಗಿ ನಿಮ್ಮ ಸೇಫಿಂದ ಬನ್ನಿ. ನೀವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ನಮ್ಮ ರೂಮ್ ಬುಕ್ ಮಾಡಲ್ಲ, ನಾನು ಅಲ್ಲೇ ಸ್ಟೇ ಮಾಡ್ತೀನಿ ಅಂದರೆ ಅಹಮದಾಬಾದ್ ರೈಲ್ವೆ ಸ್ಟೇಷನ್ ಸ್ಟೇ ಮಾಡಿ. ಅಲ್ಲೂ ತುಂಬ ಜನ ಪೊಲೀಸರು ಇರ್ತಾರೆ, ನಿಮಗೆ ಸೇಫ್ ಇರುತ್ತೆ, ಚಿಂತೆ ಮಾಡ್ಕೋಬೇಡಿ. ಇಲ್ಲಿಗೆ ನಾನು ಹೆಂಗೆ ರೀಚ್ ಆಗಿದೆ ಅಂದರೆ ಬ್ಯಾಂಗ್ಳೂರು ಟು ಅಹಮದಾಬಾದ್ ಹೋಗಿದ್ದೀನಿ. ಮತ್ತು ಅಹಮದಾಬಾದಿಂದ ರೈಲ್ವೆ ಸ್ಟೇಷನಲ್ಲೇ ನಿಮಗೆ ಭಾವನಗರ್ಗೆ ಅಂತ ಹೇಳ್ಬಿಟ್ಟು ಲೋಕಲ್ ಟ್ರೈನ್ ಸಿಗುತ್ತೆ. ಅದನ್ನು ಚೆಕ್ ಮಾಡಿ. ನಿಮಗೆ ಮೈ ಟ್ರೈನಲ್ಲೇ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಎಷ್ಟು ದೂರ ಹೋಗುತ್ತೆ, ಏನೇನು ಬರುತ್ತೆ ಅಂದ್ಬಿಟ್ಟು. ಅಹಮದಾಬಾದ್ ರೈಲ್ವೆ ಸ್ಟೇಷನ್ ಇಳಿದ್ಬಿಡಿ. ರೈಲ್ವೆ ಸ್ಟೇಷನಿಂದ ನೀವು ನಿಷ್ಕಲ ಮಹಾದೇವ್ ಟೆಂಪಲ್ಗೆ ಹೋಗಬೇಕು, ಕೌಲ್ಯ ಅಂತೇಳಿ ಹೇಳ್ತಾರೆ, ಅಲ್ಲಿಗೆ ಹೋಗಿ ಇಳಿದ್ಬಿಡಿ. ಹಂಗಿಲ್ಲ ಅಂತಂದರೆ ನಿಮಗೆ ಟ್ರೈನ್ ಸಿಗಲಿಲ್ಲ ಅಂದರೆ ಅಹಮದಾಬಾದಿಂದ ಅಲ್ಲಿಂದ ಜಸ್ಟ್ ನಿಮಗೊಂದು 2.5-3 ಕಿಲೋಮೀಟ್ರ್ ನಿಮಗೆ ಬಂದು ಅಹಮದಾಬಾದ್ ಬಸ್ ಸ್ಟ್ಯಾಂಡ್ ಬರುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಈ ಥರ ನಿಷ್ಕಲ ಮಹಾದೇವ್ ಟೆಂಪಲ್ಗೆ ಹೋಗ್ಬೇಕಂತೇಳಿ ಅವನೇನು ಮಾಡ್ತಾನೆ, ಹೈವೇದಲ್ಲಿ ನಿಮ್ಮ ಅದನ್ನು ಕರ್ಕೊಬಂದು ಬಿಡ್ತಾನೆ. ಎಲ್ಲಿ ಭಾವನಗರಲ್ಲಿ ಬಿಡ್ತಾನೆ. ಭಾವನಗರಿಂದ ನೀವು ಆಟೋನ ರೇಟ್ ಮಾತಾಡಿ ನೀವು ಡೈರೆಕ್ಟ್ ಬಂದು ಭಾವನಗರಲ್ಲಿ ಆಟೋ ಹತ್ತಬೇಕು. ಅಲ್ಲಿಂದ ಭಾವನಗರಿಂದ ನಿಮಗೆ 25 ಕಿಲೋಮೀಟ್ರ್ ಬರುತ್ತೆ. ರೈಲ್ವೆ ಸ್ಟೇಷನಿಂದ 20 ಕಿಲೋಮೀಟ್ರ್ ಬರುತ್ತೆ. ಅಲ್ಲಿಗೆ ನಿಮಗೆ 5 ಕಿಲೋಮೀಟ್ರ್ ಮಾತ್ರ ಡಿಫ್ರೆಂಟ್ ಬರುತ್ತೆ. ನೀವು ಅಲ್ಲಿ ಇಳಿದಾದ್ಮೇಲೆ ನೀವು ಆಟೋಮೆಟಿಕ್ ದೇವಸ್ಥಾನ ಬಂದು ಇಲ್ಲಿ ಬಂದು ಕ್ಲೀನಾಗಿ ನೋಡ್ಕೋಬೋದು, ಹೋಗ್ಬೋದು. ಮತ್ತು ರಿಟರ್ನ್ ನೀವು ಬರಬೇಕಂದ್ರೇನು ಟಿಕೆಟ್ನ ಕಂಪಲ್ಸರಿ ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬ ಕಷ್ಟ ಇದೆ. ಇಲ್ಲಿ ನಾವು ಸಿಕ್ಕಾಕೊಂಡು ನಮಗೆ ಟ್ರೈನ್ ಇಲ್ಲ, ಏನಿಲ್ಲ. ಅದೇ ಥರ ಇನ್ನೊಂದು ನಿಮ್ಗೆ ಏನಕ್ಕೆ ಹೇಳೋಕ್ಕೆ ಇಷ್ಟಕ್ಕೆ ಬಂದಂದರೆ, ಆದಷ್ಟು ನೀವು ಮನೆಯಿಂದನೇ ಚಪಾತಿ ಮತ್ತು ಲೆಮನ್ ರೈಸ್ ಮಾಡ್ಕೊಳ್ಳೋ ಥರ ತೊಗೊಂಡೋಗ್ಬಿಡಿ. ಯಾಕಂದರೆ ತೊಗೊಂಡ್ರೆ ಮ್ಯಾಕ್ಸಿಮಮ್ 2 ಡೇಸ್ ಗಂಟೆ ನಿಮಗೆ ಕೆಟ್ಟೋಗಲ್ಲ, ಚೆನ್ನಾಗಿರುತ್ತೆ. ಅದೇ ಥರನೇ ಇಲ್ಲಿಗೆ ಬಂದ್ಬಿಟ್ಟು ಇದ್ರದ್ದು ಮಹಾಭಾರತದ ಒಂದು ಕತೆ ಒಂದಿದೆ. ಅದು ಮಹಾಭಾರತ ಏನೋ ವಿಡಿಯೋ ನೀವು ಫುಲ್ ನೋಡಬೇಕಂದ್ರೆ ಮಿಸ್ ಮಾಡಿಲ್ಲ, ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಮಿಸ್ ಮಾಡಿಲ್ಲ ನೋಡಿಲ್ಲಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನಿಮಗೆ ಏನಾದರೂ ಗೊತ್ತಾಗಬೇಕು ನೋಡಬೇಕಂದ್ರೆ ಮಿಸ್ ಮಾಡಿಲ್ಲ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಬಂದು ಯೂಟ್ಯೂಬ್ ಚಾನಲ್